ನೋಡಿ, ನೀವು ವಾಹನ ಚಾಲನೆ ಮಾಡ್ತಾ ಇದ್ರೆ ಸ್ವಲ್ಪ ಗಮನ ಇರಲಿ. ಅಂಥದ್ದೇನು ದೊಡ್ಡ ಸಮಸ್ಯೆ ಆಗಲ್ಲ, ಬಟ್ ಆದ್ರೆ ವಾಹನ ಚಾಲನೆ ಮಾಡುವಾಗ ಎಚ್ಚರಿಕೆ ಇರಬೇಕು. ಇನ್ನು ಈ ಸಾರ್ವಜನಿಕ ಉದ್ದಿಮೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಮತ್ತೆ ಈ ಹಣಕಾಸಿನ ವಿಚಾರಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಮತ್ತೆ ಈ ವಿದ್ಯಾರ್ಥಿಗಳ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಇವು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ಬೇಕು. ಅಂದ್ರೆ ಮಾತ್ರ ನಿಮಗೆ ಅನುಕೂಲ ಆಗುತ್ತೆ. ಸ್ವಲ್ಪ ಮೊಬೈಲ್ ಬಳಕೆ ಕಡಿಮೆ ಮಾಡಬೇಕು. ವಿದ್ಯಾರ್ಥಿಗಳು ಓದಿನ ಕಡೆ ಆಸಕ್ತಿ ಕೊಡಬೇಕು. ಇದೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ಬೇಕು ವಿದ್ಯಾರ್ಥಿಗಳು. ಇನ್ನು ಒಳ್ಳೆ ದೊಡ್ಡ ವ್ಯಕ್ತಿಗಳಿಗೆ ಭೇಟಿ ಆಗೋದ್ರಿಂದ ಒಳ್ಳೆ ಫಲ ಏನೋ ಸಿಗುತ್ತೆ, ಆದ್ರೆ ಅವರನ್ನ ಸರಿಯಾಗಿ ಬಳಸ್ಕೋಬೇಕು. ಇಲ್ಲ ಅಂತಂದ್ರೆ ಅದು ಉಲ್ಟಾ ಆಗುವಂತ ಸಾಧ್ಯತೆಗಳಿರುತ್ತೆ. ಅದರ ಬಗ್ಗೆ ನೀವು ಗಮನ ಹರಿಸ್ಬೇಕು. ಇನ್ನು ಈ ಒಂದು ತಿಂಗಳಲ್ಲಿ ಬಹಳ ವಿಶೇಷವಾಗಿ ಸ್ವಲ್ಪ ಹಳೆಯ ಒಂದು ಮನೆಯಲ್ಲಿರ್ತಕ್ಕಂಥ ಹಳೆಯ ವಸ್ತುಗಳು ಅಥವಾ ಹಳೆಯ ಮನೆ ಅದನ್ನ ನವೀಕರಣಗೊಳಿಸ್ತಕ್ಕಂಥದ್ರ ಕಡೆ ಹೆಚ್ಚಿನ ಗಮನ, ಹೆಚ್ಚಿನ ಒಲವನ್ನ ನೀವು ಕೊಡ್ತೀರಿ. ಆದ್ರೆ ಹಣಕಾಸಿನ ಬಗ್ಗೆ ಗಮನ ಹರಿಸ್ಬೇಕು. ಇರುವಂತ ದುಡ್ಡನ್ನ ಅಂತದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ರಿ ಅಂತಂದ್ರೆ ದುಡ್ಡಿನ ವಿಚಾರದಲ್ಲಿ ತೊಂದರೆ ಆಗ್ಬಹುದು. ಹಾಗಾಗಿ ಇದೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ಳುವಂಥದ್ದು ಒಳ್ಳೆಯದು. ಇನ್ನು ಕೆಲವು ಒಳ್ಳೆಯ ಫಲಗಳು ಯಾವುದಿದೆ, ಅದ್ಭುತವಾದ ಫಲಗಳು ಯಾವುದಿದೆ ಅಂತಂದ್ರೆ, ನಿಮ್ಮ ಎಲ್ಲ ಕೆಲಸ ಕಾರ್ಯದ ಮತ್ತೆ ಕುಟುಂಬದ ಅವಶ್ಯಕತೆಗಳನ್ನ ಪೂರೈಸುತ್ತಲೇ ನಿಮ್ಮ ಒಂದು ಸಾಧನೆ ಮಾಡುವಂಥದ್ದು, ನಿಮ್ಮ ಕೆಲಸದಲ್ಲಿ ಸಕ್ಸಸ್ ಅನ್ನ ಕಾಣುವಂತ ಸಾಧ್ಯತೆ ಇದೆ. ಅಂದ್ರೇನು, ಎಷ್ಟೇ ಜಂಜಾಟಗಳಿರ್ಲಿ, ಎಷ್ಟೇ ಒತ್ತಡಗಳಿರ್ಲಿ, ಎಷ್ಟೇ ಎಚ್ಚರಿಕೆಗಳಿದ್ರು ಕೂಡ ನೀವು ಅದನ್ನು ಸಮರ್ಥವಾಗಿ ನಿಭಾಯಿಸಿ ಸಕ್ಸಸ್ ಆಗ್ತೀರಿ ಅನ್ನೋದೇ ಟ್ವಿಸ್ಟ್. ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಮಕ್ಕಳ ಭವಿಷ್ಯಕ್ಕಾಗಿ ಹಣ ಹೂಡುವಂತಹ ಸಾಧ್ಯತೆಗಳು ಈ ತಿಂಗಳಲ್ಲಿ ಕಂಡು ಬರುತ್ತೆ. ಕುಟುಂಬದ ಒಂದು ವಾತಾವರಣ ಉತ್ತಮವಾಗುವಂತಹ ಸಾಧ್ಯತೆಗಳು ಇದೆ ಈ ತಿಂಗಳಲ್ಲಿ. ಇನ್ನು ತೀರ್ಥಯಾತ್ರೆಯ